ತಾಲೂಕಿನಲ್ಲಿ ತೀವ್ರ ಬರಗಾಲದ ಪರಿಸ್ಥಿತಿ ಇರುವುದರಿಂದ ಜುಲೈ 22ರಂದು ನಡೆಯಲಿರುವ ಮಾಜಿ ಶಾಸಕ ಹಾಗೂ ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎಸ್ ಪಾಟೀಲ ನಡಹಳ್ಳಿಯವರ 57ನೇ ಹುಟ್ಟುಹಬ್ಬವನ್ನು ಅತ್ಯಂತ ಸರಳವಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಪಕ್ಷದ ಮುಖಂಡರು ತಿಳಿಸಿದ್ದಾರೆ. ನಗರದ ಬಿಜೆಪಿ ಕಚೇರಿಯಲ್ಲಿ ಭಾನುವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡರಾದ ಡಾ ವೀರೇಶ ಪಾಟೀಲ, ಸಿದ್ದರಾಜ ಹೋಳಿ ಹಾಗೂ ಮಲ್ಲಣ್ಣ ತಂಗಡಗಿಯವರು ಬರಗಾಲದ ಈ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಆಚರಣೆ ಸೂಕ್ತವಲ್ಲ ಎಂದು ಸ್ವತಃ ಎಸ್ ಪಾಟೀಲ ನಡಹಳ್ಳಿಯವರೇ ತಿಳಿಸಿದ್ದಾರೆ. ಆದಾಗ್ಯೂ ಅಭಿಮಾನಿಗಳು ಮತ್ತು ಕಾರ್ಯಕರ್ತರ ಒತ್ತಾಯದ ಮೇರೆಗೆ ಆಚರಣೆಯನ್ನು ಅತ್ಯಂತ ಸರಳವಾಗಿ ನಡೆಸಲು ತೀರ್ಮಾನಿಸಲಾಗಿದೆ. ಹೀಗಾಗಿ ಕಾರ್ಯಕರ್ತರು ಮತ್ತು ಹಿತೈಷಿಗಳು ಹುಟ್ಟುಹಬ್ಬದ ದಿನ ಹಾರ, ತುರಾಯಿ ಅಥವಾ ಕೇಕ್ ತರದಂತೆ ಮನವಿ ಮಾಡಲಾಗಿದೆ ಎಂದರು. ಈ ಕುರಿತು ಮಾಹಿತಿ ನೀಡಿದ ಶ್ರೀಶೈಲ ದೂಡಾಮನಿ ಮತ್ತು ಜಗದೀಶ್ ಪಂಪಣ್ಣನವರು, ರೈತ ಹೋರಾಟಗಾರರೂ ಆಗಿರುವ ನಡಹಳ್ಳಿಯವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲು ನಿರ್ಧರಿಸಲಾಗಿದೆ. ಇದರ ಅಂಗವಾಗಿ ಮತಕ್ಷೇತ್ರದ 57 ಬಡ ರೈತರಿಗೆ ಬೆಳೆ ವಿಮೆ ತುಂಬುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅಲ್ಲದೆ ಮತಕ್ಷೇತ್ರದ ಎಲ್ಲಾ ದೇವಾಲಯಗಳಲ್ಲಿ ಮಳೆಗಾಗಿ ಹಾಗೂ ರೈತರ ಒಳಿತಿಗಾಗಿ ವಿಶೇಷ ಪೂಜೆ, ಅಭಿಷೇಕ ಮತ್ತು ಪ್ರಾರ್ಥನೆ ಸಲ್ಲಿಸುವಂತೆ ಕಾರ್ಯಕರ್ತರಿಗೆ ವಿನಂತಿಸಲಾಗಿದೆ ಎಂದು ತಿಳಿಸಿದರು. ಆದ್ದರಿಂದ ಎಲ್ಲ ಕಾರ್ಯಕರ್ತರು ಅವತ್ತಿನ ದಿನ ಅವರು ಎಸ್ ಪಾಟೀಲ್ ನಡಹಳ್ಳಿಯವರಿಗೆ ಹುಟ್ಟಹಬ್ಬಕ್ಕೆ ವಿಶ್ ಮಾಡಕ್ಕೆ ಶುಭ ಕೋರಕ್ಕೆ ಯಾರು ಬರೋರಿದ್ರೆ ಹಾರ, ತುರಾಯಿ ಇಂಥವೇನೂ ತರೋದಿಲ್ಲ, ಶಾಲೂ ತರೋದಿಲ್ಲ, ಕೇಕೂ ತರೋದಿಲ್ಲ. ಸರಳವಾಗಿ ಬಂದು ಅವರಿಗೆ ಬಾಲಾದ್ರ ಕೈ ಕುಲ್ಪಿಸಿ ಅವ್ರಿಗೆ ಶುಭ ಕೋರಿ 100 ವರ್ಷ ಎಸ್ ಪಾಟೀಲ್ ನಡಹಳ್ಳಿಯವರು ಎಲ್ಲ ದೇವರು ಅವರಿಗೆ ಆಯುರ್ವೇದಕ್ಕೆ ಭಾಗ್ಯ ನೀಡಲಿ ಅಂತೇಳಿ ಹಾರೈಸಿ ಹರಿಸಿ ಹೋಗಬೇಕೆ ವಿನಃ ಯಾವುದೇ ಆಡಂಬರ ಅದ್ದೂರಿಯಾದಂಥ ಶಾಲು, ತುರಾಯಿ, ಹಾರ ಇಂಥವೆಲ್ಲ ಯಾರೂ ಕಾರ್ಯಕ್ರಮ ನಾವು ಸಂಭ್ರಮ ಸಡಗರದಿಂದ ಹುಟ್ಟುಹಬ್ಬ ಆಚರಿಸ್ಬೋದು ಸರಿಯಲ್ಲ ಅನ್ನೋದು ಸತ್ಯನಾದ. ಅದಕ್ಕೆ ಸರ್ ಅಭಿಮಾನಿಗಳಿಗೆ ಅದನ್ನು ಬ್ಯಾಡ್ ಅನ್ನೋ ಮಾತನ್ನು ಸಂದೇಶವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಯಾವಾಗ ರೈತರು ಖುಷಿ ಇರ್ತಾರ, ಯಾವಾಗ ಈ ರಾಜ್ಯ ಭಾಳ ತುಂಬ ಸಮೃದ್ಧಿಯಾಗಿ ಆ ಫಲ ಏನು ಸಿಗ್ತದ, ಮತ್ತು ಮುಂದಿನ ವರ್ಷ ಮತ್ತು ಮಳೆ ಬೆಳೆ ಬಂದಾಗ ನೋಡೋಣ, ಮುಂದಿನ ಸರಿ ಇದಕ್ಕೆ ಹೆಚ್ಚು ಅದ್ದೂರಿಯಾಗಿ ಮಾಡೋಣ ಅನ್ನೋ ಮಾತು. ಫಸ್ಟ್ ಆದ್ಯತೆ 57 ಮಂದಿ ಯಾರು ಬರ್ತಾರೆ ಅವ್ರಿಗೆ ನಾವು 57 ಮಂದಿಗೆ ಹೇಳ್ತೀವಿ. 57 ಮಂದಿಗೂ ಸಾಹೇಬರು ಬರ್ತಡೇ ದಿವಸ ರೈತರಿಗೆ ಅದು ಸಾಹೇಬರು ರೈತ ಮೋರ್ಚಾ ಅಧ್ಯಕ್ಷರಿದ್ರಿಂದ 57 ಮಂದಿಗೆ ಏನೈತಿ ಒಬ್ಬರು ನಾವು ಕೊಡ್ತೇವೆ. ಈ ಸಲ ಸಾಹೇಬರು ನಮಗೊಂದು ಕಿವಿ ಮಾತು ಹೇಳಿದ್ರೆ ಎಲ್ಲರಿಗೂ ಕೂಡ ಈ ಸಲ ಬರಗಾಲ ಇರೋದ್ರಲ್ಲಿದ್ದ ಯಾವುದೇ ಒಂದು ಅದ್ದೂರಿ ಕಾರ್ಯಕ್ರಮ ನಡಿಬಾರ್ದು. ಯಾಕಂದ್ರೆ ನಾನು ಮಾಡಿದ್ರೆ ಬೇರೆ, ನೀವು ಎಲ್ಲರೂ ಸೇರಿ ಮಾಡುವಂತ ಈ ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಸಂದೇಶ ಹೋಗ್ಬೇಕು ಅಂತ ಹೇಳಿ ಅವ್ರು ಕರೆ ಕೊಟ್ಟು ಸರಳವಾಗಿ ಇವತ್ತು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಇರುವಂತ ಎಲ್ಲ ರೋಗಿಗಳಿಗೆ ಹಣ್ಣು ಹಂಪಲ ವಿತರಿಸಿ ಒಂದು ಪೂಜೆ ಮತ್ತು ಪರಿಸರ ಪ್ರೇಮಿ ನಾವೆಲ್ಲರೂ ವಿಚಾರ ಮಾಡಲಾಗಿ ಅದು ಸೂಕ್ತ ಅನ್ಸೈತಿ. ಅದಕ್ಕೆ ಸಾಹೇಬ್ರದ 57ನೇ ಬರ್ತ್ಡೇ ಇರೋದ್ರಿಂದ 57 ಮಂದಿ ಕನಿಷ್ಠ ಬಡವರು ಏನು ಇರ್ತಾರ, 1 ಎಕರೆ ಇದ್ದ ಊರಿಗೆ ಒಬ್ಬರು ಅತಿ ಕನಿಷ್ಠ ಅನ್ನೋರು 57 ಮಂದಿನ ಚಾಯ್ಸ್ ಮಾಡ್ಕೊಂಡು ನಾವೆಲ್ಲರೂ ಸೇರಿ ಮಾಡ್ತೇವೆ. ರೈತರಿಗೆ ಬೆಳೆ ವಿಮೆ ಇತ್ತು. ಈ ವೇಳೆ ಮಾಜಿ ಶಾಸಕ ಎಸ್ ಪಾಟೀಲ ನಡಹಳ್ಳಿಯವರು ಸಹ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರಲ್ಲಿ ವಿನಂತಿಸಿದ್ದಾರೆ. ಸರಳ ಹುಟ್ಟುಹಬ್ಬ ಆಚರಣೆ ಮಾಡಲು ವಿನಂತಿಸಿದ್ದಾರೆ. ದೇವಾಲಯಗಳಲ್ಲಿ ರೈತರಿಗೆ ಹಾಗೂ ಮಳೆಗಾಗಿ ವಿಶೇಷ ಪೂಜೆ ಸಲ್ಲಿಸಿ ಎಂದು ವಿನಂತಿಸಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಜಗದೀಶ ಪಂಪಣ್ಣವರ, ಮುಖಂಡರಾದ ಡಾ ವೀರೇಶ ಪಾಟೀಲ, ಶಂಕರಗೌಡ ಶಿವಣಗಿ, ಲಕ್ಷ್ಮಣ ಬಿಜ್ಜೂರ, ಶ್ರೀಶೈಲ ದುಡ್ಡಮನಿ, ಸಿದ್ದು ಹೂಳಿ, ಮಲ್ಲು ತಂಗಡಗಿ, ಚನ್ನಗಾವಿ ಶೆಟ್ರು, ಸೋಮನಗೌಡ ಬಿರಾದಾರ, ಸಂಗಣ್ಣ ಹತ್ತಿ, ರವೀಂದ್ರ ಬಿರಾದಾರ, ಅಶೋಕ ರಾಠೋಡ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಳೆದ 3 ವರ್ಷಗಳಿಂದ ನಿರಂತರವಾಗಿ ನನ್ನ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ನಮ್ಮೆಲ್ಲ ಅಭಿಮಾನಿಗಳು, ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ತಾವೇ ಸ್ವತಃ ಎಲ್ಲ ಖರ್ಚು ವೆಚ್ಚ ಮಾಡಿ ಸುಮಾರು 16,000 ಜನರಿಗೆ ಅನ್ನದಾಸೋಹ ಮಾಡೋದ್ರ ಜೊತೆ ಬಹಿರಂಗ ಸಭೆಗಳನ್ನು ಮಾಡಿ ಅಭಿಮಾನವನ್ನು ವ್ಯಕ್ತಪಡಿಸಿದಂಥ ಎಲ್ಲರಿಗೂ ಕೂಡ ನಾನು ಇವತ್ತು ಋಣಿಯಾಗಿದ್ದೇನೆ. ಅವರ ಋಣವನ್ನು ಮರೀಲಿಕ್ಕೆ ಸಾಧ್ಯನೇ ಇದೆ. ಆದರೆ ಈ ವರ್ಷ ಭಾಳ ಗಂಭೀರವಾದಂಥ ಬರಗಾಲ ಇರೋದ್ರಿಂದ ನನ್ನೆಲ್ಲ
ಎಲ್ಲ ಅಭಿಮಾನಿ ಬಂಧುಗಳು ಕಾರ್ಯಕರ್ತರು ಮುಖಂಡರು ಕೇಳಿದ್ವಿ, ಇಲ್ಲ ನಾವು ಖಂಡಿತವಾಗಲೂ ನಿಮ್ಮ ಹುಟ್ಟುಹಬ್ಬವನ್ನು ಮಾಡಲೇಬೇಕು, ನೀವು ಇರಲೇಬೇಕು ಅಂತ ಹೇಳಿ ನನ್ನ ಮೇಲೆ ಒತ್ತಡ ಹಾಕಿದಾಗ ನಾನು ಅವರೆಲ್ಲರೂ ಕೂಡ ಕೈ ಮುಗಿದು ವಿನಂತಿ ಮಾಡಿಕೊಂಡೆ, ದಯಮಾಡಿ ಈ ವರ್ಷ ಯಾವುದೇ ರೀತಿಯಾದಂಥ ಆಚರಣೆ ಮಾಡಬಾರ್ದು. ನನ್ನ ವೈಯಕ್ತಿಕ ಬದುಕಿನಲ್ಲಿ ನಾನಾಗಲಿ, ನನ್ನ ಕುಟುಂಬದ ನನ್ನ ಮಕ್ಕಳೇ ಆಗಲಿ, ನನ್ನ ಮಕ್ಕಳಿಗೆ ಕೂಡ ಇದೇ ಮಾಡ್ತೇನೆ. ಈ ವರ್ಷ ಸಂಪೂರ್ಣ ಬರಗಾಲ ಇದೆ, ನಾವೆಲ್ಲ ಸಾರ್ವಜನಿಕ ಬದುಕಿನಲ್ಲಿ ಇದ್ದಂಥವ್ರು. ನಾವು ಸಾರ್ವಜನಿಕರಿಗೋಸ್ಕರ, ಬಡವರಿಗೋಸ್ಕರ, ರೈತರಿಗೋಸ್ಕರ ನನ್ನ ಬದುಕನ್ನು ಅರ್ಪಣೆ ಮಾಡಿದಂಥವ್ರು ಇದೆಲ್ಲ ಗೊತ್ತಿದೆ. ಇಂಥ ಸಂದರ್ಭದಲ್ಲಿ ನನ್ನ ಹುಟ್ಟುಹಬ್ಬವನ್ನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನನ್ನ ಅಭಿಮಾನಿಗಳು ಯಾರೂ ಕೂಡ ಮಾಡೋದು ಬೇಡ, ದಯಮಾಡಿ ಯಾರೂ ಕೂಡ ಆಹಾರ, ತುರಾಯಿ, ಕೇಕು, ಶಾಲು ಯಾವುದನ್ನು ಕೂಡ ತರ್ಕೂಡ್ದು ಅಂತಕ್ಕಂಥದ್ದನ್ನು ಭಾಳ ವಿನಯಪೂರ್ವಕವಾಗಿ ಕೈ ಮುಗಿದು ಎಲ್ಲರಲ್ಲೂ ಕೂಡ ನಾನು ಕೇಳ್ಕೊಂಡಿದ್ದೇನೆ. ಕಳೆದ 3 ದಿನಗಳಿಂದ ಅವರೆಲ್ಲರೂ ಕೂಡ ಎಷ್ಟೇ ಹಠ ಮಾಡಿದ್ರು ಕೂಡ ಕೊನೆಗೆ ನಾನು ನೀವೇನಾದರೂ ಅಷ್ಟಮಿಕ್ಕಿ ಒತ್ತಾಯ ಮಾಡಿದ್ರೆ ನಾನೇ ಇರೋದಿಲ್ಲ ಅವತ್ತು ಅನ್ನುವಂಥ ಮಾತನ್ನು ಕೂಡ ಹೇಳಿದ ತಕ್ಷಣ ಇಲ್ಲ ಸರ್ ಹಂಗೆ ಬೇಡ, ಆಯಿತು ನೀವು ಹೇಳೋದನ್ನು ಕೇಳ್ತೀವಿ ಅಂದಮೇಲೆ ಇವತ್ತು ಈಗ ತಾನೇ ನಮಗೆಲ್ಲರೂ ಕೂಡ ನಮ್ಮೆಲ್ಲ ಅಭಿಮಾನಿಗಳು ಸೇರಿ, ನಮ್ಮ ಮುಖಂಡರು ಸೇರಿ ಏನು ನನ್ನ ಮಾತಿಗೆ ಬೆಲೆ ಕೊಟ್ಟಿದ್ದಾರೆ ಅವ್ರಿಗೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮತ್ತು ಏನು ಅವ್ರ ಮನಸ್ಸಿನಲ್ಲಿದೆ ಅದನ್ನು ಸರಳವಾಗಿ ನನ್ನ ಹುಟ್ಟುಹಬ್ಬಕ್ಕೇನು ಅವರೆಲ್ಲರೂ ಕೂಡ ವೆಚ್ಚ ಮಾಡ್ತಿದ್ರು, ಅದನ್ನು ಬಡವರಿಗೆ, ರೈತರಿಗೆ ಯಾವ ರೀತಿ ಅವ್ರು ಮಾಡಬೇಕು ಅಂತಾರೆ ಅವ್ರ ಅಭಿಪ್ರಾಯವನ್ನು ಅದ್ರ ಜೊತೆ ಹಂಚ್ಕೊಂಡಿದ್ದಾರೆ, ಅದನ್ನು ಮಾಡ್ತಾರೆ, ಮಾಡಲಿ, ಅದಕ್ಕೆ ನನಗೆ ಯಾವುದೋ ಅಭ್ಯಂತರ ಇಲ್ಲ.